ಮಾತಾಡ್ತಕ್ಕಂಥ ನೈತಿಕತೆ ಮಹೇಶ್ ಕುಮಟಳ್ಳಿ ಅವರಿಗೆಲ್ಲ. ಯಾಕಂತಂದರೆ ಕೋವಿಡ್ದಂಥ ಸಂದರ್ಭದೊಳಗೆ 1.5 ತಿಂಗಳಿಗೆ ಮತನಿ ಬಂದಂಥ ಮಹಾನುಭಾವ ಮಹೇಶ್ ಕುಮಟಳ್ಳಿ. ಮನೆ ಕೀಲಿ ಹಾಕೊಂಡು ಒಳಗೆ ಕೂತಿದ್ರು. ಮನೆ ಮುಂದೆ ಬೋರ್ಡ್ ಹಾಕಿರು, ಸಾರ್ವಜನಿಕ ಯಾರೂ ಕೂಡ ನಮ್ಮ ಮನೆ ಮುಂದೆ ಬರಬಾರ್ದು ಅಂತೇಳಿ. ಒಂದು ಮಾಸ್ಕ್ ಕೊಡ್ತಕ್ಕಂಥ ಯೋಗ್ಯತೆಯೂ ಕೂಡ ಆ ಮನುಷ್ಯನಲ್ಲಿ ಇರಲಿಲ್ಲ. ಇವತ್ತು ನಿಂಗಪ್ಪ ಕರೇನವರ ಅನ್ನೋದ್ರ ಮೇಲೆ ಒಂದು ಹಲ್ಲೆ ಆತಂತ ಹೇಳಿ ಎಲ್ಲರಿಗಿಂತ ಮೊದಲು ಡಾಕ್ಟ್ರುಗಳಕ್ಕಿಂತ ಮೊದಲು ದವಾಖಾನೆ ನಿಂತಿದ್ದು ನಾವು ಪುಣ್ಯಾತ್ಮ. ಅಂದರೆ ಕೋವಿಡ್ದಾಗ ಜನ ಸತ್ರು, ಅವಾಗ ಈ ಮನುಷ್ಯ ಬರಲಿಲ್ಲ. ಇವತ್ತು ನಾವು ಯಾವನೋ ಒಬ್ಬನ ಮೇಲೆ ಹಲ್ಲೆ ಆಗೈತೆ ಅಂತೇಳಿ ಹಾಸ್ಪಿಟ್ಲ್ ಹೋಗಿ ನಿಂತು ಅಗದಿ ತನ್ನ ಬ್ಯಾಳಿ ಬೇಸ್ಕೊಳಕ್ಕೆ. ಉತ್ತರ ಕರ್ನಾಟಕ ಒಂದು ಗಾದೆ ಮಾತೈತಿ, ಕಬ್ಬಿನ ಬಡಕ್ಕೆ ಬೆಂಕಿ ಹತ್ತಿರ ಜ್ವಾಳ ಸುಟ್ಕೊಂಡ್ರು. ಹಂಗೆ ಮಹೇಶ್ ಕುಮಟಳ್ಳಿ ಅವರು ಈ ಕ್ಷುಲ್ಲಕ ರಾಜಕಾರಣದಾಗ ಈ ಕ್ಷುಲ್ಲಕ ವಿಷಯಗಳು ತಮ್ಮ ರಾಜಕಾರಣ ಬ್ಯಾಳಿ ಬೇಸ್ಕೊಳಕತ್ತಾರೆ. ದಯವಿಟ್ಟು ಇಂಥ ಚಿಲ್ಲರೆ ರಾಜಕಾರಣ ದಯವಿಟ್ಟು ಮಹೇಶ್ ಕುಮಟಳ್ಳಿ ಅವರ ಮಾಡೋಕ್ಕೆ ಹೋಗ್ಬೇಡ್ರಿ. ಅತನೇ ಜನ ನಿಮ್ಮದು ಏನೈತೆ ಅನ್ನೋದು 3 ವರ್ಷದಿಂದ ನೋಡಿದಾರು. ಅದಕ್ಕೆ ನಿಮ್ಮ ಬ್ಯಾಳಿ ಬೇಯೋದಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೀನಿ. ಅದಕ್ಕೆ ಇದು ಶಿವಯೋಗಿಗಳು ಮತ್ತು ಸಿದ್ದೇಶ್ವರ ನಾಡ್ತಿದ್ದು ಅತನಿ ಯಾವತ್ತು ಬ್ಯಾರ ಆಗೋಕ್ಕಿಲ್ಲ, ಸಾಧ್ಯ ಇಲ್ಲ. ಅದನ್ನು ಮಾಡೋರು ಯಾರೂ ಇಲ್ಲಿ ಉಳಿದಿಲ್ಲ. ಅದಕ್ಕೆ ಸಿದ್ದೇಶ್ವರನ ಪಂಡ್ರಿ ಒಳಗೆ ಇಂಥ ಗುಂಡಾಗರ್ದಿ ರಾಜಕಾರಣ ನಡೆಯಂಗಿಲ್ಲ ಅನ್ನೋ ಮಾತ್ರ ಕೂಡ ಸಂದರ್ಭ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಕೊನೆಯದಾಗಿ ಪೊಲೀಸ್ ಇಲಾಖೆಗೆ ತಮ್ಮ ರೀತಿಯಲ್ಲಿ ಯಾವ ಸರ್ಕಾರ ಇರುತ್ತೆ? ಪೊಲೀಸ್ ಇಲಾಖೆಯವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ತಾವು ತನಿಖೆ ಮಾಡಬೇಕು. ತಪ್ಪಿತಸ್ಥರು ಯಾರಿದಾರಲ್ಲ ಅವರಿಗೆ ಕಾನೂನು ಚೌಕಟ್ಟಿನೊಳಗೆ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಯಾರೂ ಕೂಡ ನಾವು ಜನಪ್ರತಿನಿಧಿಗಳೇ ಇರಲಿ, ನಾವು ನಮ್ಮ ತಂದೆಯವರು MLAನೇ ಇರಲಿ, ಏನೇ ಇದ್ದರೂ ಕೂಡ ನಾವು ಕೂಡ ಅತನಿ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು, ನಾವು ಸಾಮಾನ್ಯ ಜನಸಾಮಾನ್ಯರು. ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಈಗ ತನಿಖೆನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಈ ತನಿಖೆ ಹಿಂದೆ ಯಾರಿದ್ದಾರೆ ಅಂತೇಳಿ ಬಯಲಿಗೆಳೆಯುವಂಥ ಕೆಲಸ ಅವ್ರು ಮಾಡಬೇಕು ಅಂತ ಸಂದರ್ಭ ವಿನಂತಿ ಮಾಡ್ಕೋತೀನಿ. ಥ್ಯಾಂಕ್ ಯು.